ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲಿಗೆ ಇದರ ಹೆಸರು ರಾಗಿ ರೊಟ್ಟಿ. ಭಾಳ ಹಳೆಯ ರೆಸಿಪಿ, ಆದರೆ ಈಗ ತಾನೇ ಅಡುಗೆ ಮನೆಗೆ ಬಂದು ಕಲಿತಿದ್ದೀನಿ ಅನ್ನೋರಿಗೆ ಹೊಸ ರೆಸಿಪಿ ಅನಿಸುತ್ತೆ. ಕ್ವಿಕ್ಕಾಗಿ, ಫಾಸ್ಟಾಗಿ, ಈಸಿಯಾಗಿ ಮಾಡೋ ಹೆಲ್ದಿ ರೆಸಿಪಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗಾಗಿ, ರಾತ್ರಿ ಡಿನ್ನರ್ಗಾಗಿ ಈ ರೆಸಿಪಿನ ಮಾಡ್ಬೋದು. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. 2 ಕಪ್ ರಾಗಿ ಹಿಟ್ಟನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಅಂದರೆ ಅಂದಾಜು ಒಂದು 200 ಗ್ರಾಮ್ ಆಗೋಷ್ಟು ರಾಗಿ ಹಿಟ್ಟು, ಒಂದು 3/4 ಕಪ್ ಆಗೋಷ್ಟು ಕಾಯಿ ತುರಿ, ನಂತರ ಬಿಡಿಸಿ ತೊಳೆದು ಹೆಚ್ಚಿರೋ ಅಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. 3ರಿಂದ 4 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋದನ್ನ ಹೆಚ್ಚಿ ಸೇರಿಸಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ಹಿಂಗು ಸೇರಿಸ್ತಾ ಇದ್ದೀನಿ. ನಂತರ 1 ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು 3ರಿಂದ 4 ಸಣ್ಣದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹೆಚ್ಚಿ ಹಾಕ್ಕೊಂಡಿರೋದು. ನೀವು ಕೂಡ ಹಾಕೋಬೋದು ಈರುಳ್ಳಿ ಬೇಡ ಅಂದರೆ ಜಾಸ್ತಿ ಕಾಯಿ ತುರಿ ಹಾಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಾನು 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಗ್ಲಾಸ್ ಅಷ್ಟು ನೀರು, ಅಂದರೆ ಒಂದು 150 ml ಅಷ್ಟು ನೀರು ಸೇರಿಸ್ಕೊಂಡು ರೊಟ್ಟಿನ ಮಾಡಲಿಕ್ಕೆ ಬೇಕಾದಂಥ ರೊಟ್ಟಿ ಹಿಟ್ಟನ್ನ ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತವಾ ತಗೊಂಡು ತವಕ್ಕೆ ಎಣ್ಣೆ ಸವರ್ಕೊಳ್ಳಿ. ನಂತರ ಸಣ್ಣ ಸಣ್ಣ ಉಂಡೆಯಾಗಿ ರಾಗಿ ಹಿಟ್ಟನ್ನ ತೊಗೊಂಡು ರೊಟ್ಟಿನ ತಟ್ಕೊಳ್ಳಿ. ಮೊದಲಿಗೆ ರೊಟ್ಟಿನ ಬೆರಳಲ್ಲಿ ತಟ್ಕೊಂಬನ್ನಿ, ಸುತೂರ ಮಧ್ಯ ಅಂಗೈಯಲ್ಲಿ ತಟ್ಟಿ. ಆವಾಗ ರೊಟ್ಟಿ ನಿಮಗೆ ಹದವಾಗಿ ತೆಳ್ಳಕ್ಕೆ ಎಲ್ಲ ಕಡೆ ಒಂದೇ ಸಮನಾಗಿ ಬರುತ್ತೆ. ಆ ನಂತರ ನೀವು ಇದನ್ನು ಒಲೆ ಮೇಲೆ ಇಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ತವಾನ ಸುತೂರ ತಿರುಗಿಸ್ತಾ ಬೇಯಿಸ್ಕೊಂಡಾಗ ರೊಟ್ಟಿ ಒಂದೇ ಸಮನಾಗಿ ಬೇಯುತ್ತೆ. ಆಮೇಲೆ ನೀವು 2 ಸೈಡು ರೊಟ್ಟಿನ ಬೇಯಿಸ್ಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಂದು 4ರಿಂದ 5 ನಿಮಿಷ ಬೇಯಿಸಿದ್ರೆ ರಾಗಿ ರೊಟ್ಟಿ ಆರೋಗ್ಯಕ್ಕೆ ಬಹಳ ಉತ್ತಮವಾದ ರೆಸಿಪಿ ರೆಡಿ ಆಗುತ್ತೆ. ನೋಡಿ, ಈಗ ನಾನು ಮಗ್ಚಿ ಹಾಕಿದ್ದೀನಿ. ನೋಡೋಕ್ಕೆ ನಿಮಗೆ ಇದು ಸಖತ್ ಸಾಫ್ಟ್ ಅನಿಸುತ್ತೆ, ಬಟ್ ತಿನ್ನೋವಾಗ ಕ್ರಿಸ್ಪಿಯಾಗೂ ಫೀಲ್ ಆಗುತ್ತೆ. ನೋಡಿ, ಈ ರೊಟ್ಟಿನ ನಾನು ಹೀರೆಕಾಯಿ ಸಿಪ್ಪೆಯಿಂದ ಮಾಡಿರೋಂಥ ಚಟ್ನಿ ಜೊತೆ ಹಾಗೆ ಬೆಣ್ಣೆ ಜೊತೆ ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್. ನನ್ನ ಹಿಂದಿನ ವ್ಲಾಗಲ್ಲಿ ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಸಿಪಿ ಇದೆ. ರಾಗಿ ರೊಟ್ಟಿ ಜೊತೆ ಉತ್ತಮವಾದ ಕಾಂಬಿನೇಷನ್ ಇದು. ನೀವು ಕೂಡ ಈ 2 ರೆಸಿಪೀಸ್ನ ಟ್ರೈ ಮಾಡಿ, ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತೆ ತಿಳಿಸಿ. ಹಾಗೆ ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಸಿಪಿನ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಪೋಸ್ಟ್ ಮಾಡ್ತೀನಿ, ನೋಡಿಕೊಂಡು ಟ್ರೈ ಮಾಡಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.